ಗುಡ್ ಈವ್ನಿಂಗ್ ಎಲ್ಲರಿಗೂ. ಹಿಂದಿನ ತರಗತಿಯಲ್ಲಿ ಗಣಿತದ ಮೂಲ ಕ್ರಿಯೆಗಳು ಮಾಡ್ತಿದ್ವಿ, ಅದರಲ್ಲಿ ಗೊತ್ತಿರದ ಮೌಲ್ಯ ಕಂಡುಹಿಡಿಯೋದು ಮಾಡಿದ್ವಿ. ಕರೆಕ್ಟಾ? ಗುಣಾಕಾರ ತನಕ ಬಂದಿದ್ವಿ. ಗೊತ್ತಿರದ ಮೌಲ್ಯ ಸಂಕಲನ ವ್ಯವಕಲನದ ರೂಪದಲ್ಲಿ ಗೊತ್ತಿರದ ಮೌಲ್ಯ ಕಂಡುಹಿಡಿಯೋದು ಮಾಡಿಬಿಟ್ಟು ಗುಣಾಕಾರಕ್ಕೆ ಬಂದಿದ್ವಿ. ಗುಣಾಕಾರ ಅಂದರೆ ಮದುವೆ ಮನೆಗೆ ಹೋಗೋದು ಅಂತ ಹೇಳಿದ್ವಿ ನಾವು, ಹೌದಾ ಇಲ್ಲ? ಮದುವೆ ಮನೆಗೆ ಹೋಗೋದಂದ್ರೆ ಅರ್ಥ. ಅದಕ್ಕಿಂತ ಮುಂಚೆ ಇದನ್ನು ಹೇಳಿದ್ವಲ್ವ, ಒಂದರಿಂದ ಏನೇ ಗುಣಿಸಿದ್ರು ಅದೇ ಅಂಕೆ ಬರುತ್ತೆ. ಕರೆಕ್ಟಾ? ಅದಲು ಬದಲು ಮಾಡಿ ಗುಣಿಸಿದ್ರು ಸಹ ಅದೇ ಉತ್ತರ ಬರುತ್ತೆ. ಸೊನ್ನೆಯಿಂದ ಏನಾದರೂ ಗುಣಿಸಿದ್ರೆ ಏನಾಗುತ್ತೆ? ಸೊನ್ನೆನೇ ಆಗುತ್ತೆ. ಈ ವಿಷಯಗಳನ್ನು ಮಾತಾಡಿದ್ವಿ, ಎಸ್ಸರ್ನೋ. ಆಮೇಲೆ ಮದುವೆ ಮನೆ ಬಗ್ಗೆ ಮಾತಾಡಿದ್ವಿ. ಯಾರಾದರೂ ಹೋದರೆ ಎಲ್ಲರನ್ನೂ ಮಾತಾಡಿಸ್ಬೇಕು. ಯಾವ ಕಡೆಯಿಂದ ಮಾತಾಡಿಸ್ತೀವಿ? ಬಲಗಡೆಯಿಂದ ಮಾತಾಡಿಸ್ತೀವಿ. ಸುಭಾಷ್, ಎಲ್ಲಿಂದ ಮಾತಾಡಿಸ್ತೀವಿ? ಬಲಬದಿಯಿಂದ ಮಾತಾಡಿಸ್ತೀವಿ. ಸೊ ಒಂದು ಅಂಕೆಯಿಂದ ಗುಣಾಕಾರ ಮಾಡೋದಾದರೆ ಹೇಗೆ ಮಾಡಬೇಕು? ಒಂದು ಅಂಕೆ ಅಕಸ್ಮಾತಾಗಿ ಏನಾದರೂ ಎಡಗಡೆ ಇತ್ತಪ್ಪ ಅಂದರೆ ನಾವೇನು ಮಾಡ್ತೀವಿ? ಅದನ್ನು ಬಲಗಡೆ ಮಾಡ್ತೀವಿ. ಏನಂತ ಹೇಳಿದ್ದೆ? ಕಡಿಮೆ ಅಂಕೆಗಳನ್ನು ನಾವು ಯಾವಾಗಲೂ ಯಾವ ಬದಿಯಲ್ಲಿ ಇಟ್ಕೊತೀವಿ ಮಕ್ಕಳೇ? ಬಲಗಡೆ ಇಟ್ಕೊತೀವಿ. ಕಡಿಮೆ ಅಂಕೆಗಳನ್ನು ಬಲಗಡೆ ಇಟ್ಕೊಂಡೇ ನಾವು ಗುಣಾಕಾರ ಮಾಡ್ತೀವಿ. ಅವಾಗೇನಾಗ್ತದೆ? ಸ್ಟೆಪ್ಸ್ ಕಡಿಮೆ ಆಗ್ತದೆ. ಒಂದು ವೇಳೆ ನೀವು ಅಲ್ಲೇ ಮಾಡಿಬಿಟ್ರೆ ಸ್ಟೆಪ್ಸ್ ಇಷ್ಟೊಂದು ಆಗ್ತದೆ. ಬಲಬದಿ ಇಟ್ಕೊಂಡು ಮಾಡಿದ್ರೆ ಇಷ್ಟ ಆಗ್ತದೆ. ಎಸ್. ಸೊ ಇದನ್ನು ಒಂದು ತಿಳ್ಕೊಂಡಿದ್ವಿ. ಅದನ್ನು ಭಾಳ ಕಡೆ ಪ್ರಯೋಗನೂ ಸಹ ಮಾಡಿದ್ವಿ, ಹೌದಾ? ಸಾಕಷ್ಟು ಲೆಕ್ಕಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಕರೆಕ್ಟಾ? ಇದಾದ ನಂತರ ಈ ರೀತಿ ಬಂದರೂ ಸಹ ಜೋಡಿ ಜೋಡಿ ಮಾಡಿ ಗುಣಿಸ್ಬೇಕಂತಲೂ ಹೇಳಿದ್ದೆ ನಾನು, ಹೌದಾ? ಈ ರೀತಿ ಜೋಡಿ ಜೋಡಿ ಮಾಡಿ ಗುಣಿಸ್ಬೋದು. ಆದಷ್ಟು ಸೊನ್ನೆನ ಬಲಬದಿ ಬರೋ ರೀತಿ ಮಾಡ್ಕೊಳ್ಳಿ. ಆದಷ್ಟು ಸೊನ್ನೆನ ಬಲಬದಿ ಬರೋ ರೀತಿ ಮಾಡ್ಕೊಳ್ಳಿ. ಸೊನ್ನೆಯಿಂದ ಕೊನೆಗೊಳ್ಳುವ ಉತ್ತರವನ್ನು ಬಲಬದಿಯಲ್ಲಿ ಬರೋ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದು ಮಾಡ್ತಾ ಮಾಡ್ತಾ ಬರ್ತದೆ. ಒಂದೆರಡು ವರ್ಕ್ಶೀಟ್ ಮಾಡಿದ್ರೆ ನಿಮಗೆ ಅನುಭವ ಆಗ್ತದೆ, ಆಯಿತಾ? ಅದಾದ ನಂತರ ಇದೊಂದು ಲೆಕ್ಕ ಮಾಡಿದ್ವಿ, ವಾಕ್ಯ ರೂಪದ ಲೆಕ್ಕ, ನೆನಪಿದೆಯಾ? ರೈಟ್. ಸೊ ಇಲ್ಲಿಗೆ ಬರೋಣ. ವಾಕ್ಯ ರೂಪದ ಲೆಕ್ಕಗಳನ್ನು ಮುಂದುವರಿಸೋಣ. ಇಲ್ಲಿದೊಂದು ಪ್ರಶ್ನೆ ಇದೆ, ಓದ್ಲಾ? ರೆಡಿ ಇದ್ದೀರಾ? ಆರ್ ಯು ರೆಡಿ? ಆರ್ ಯು ಸ್ಲೀಪಿಂಗ್? ಓಕೆ, ಥ್ಯಾಂಕ್ ಯು. ಒಂದು ಮೇಜಿನ ಬೆಲೆ 1254 ರೂಪಾಯಿ. ಒಂದು ಮೇಜಿನ ಬೆಲೆ 1254 ರೂಪಾಯಿಗಳು. ಅಂತಹ 46 ಮೇಜುಗಳ ಒಟ್ಟು ಬೆಲೆ ಎಷ್ಟು? 46 ಮೇಜಿಗೆ ಏನು ಬೆಲೆ ಆಗುತ್ತೆ? ಮೊದಲನೇ ಮೇಜಿಗೆ 1254 ರೂಪಾಯಿ, ಎರಡನೇ ಮೇಜಿಗೂ 1254 ರೂಪಾಯಿ, ಮೂರನೇ ಮೇಜಿಗೂ ಇದೇ ರೀತಿ 46 ಸರಿ ಇದೇ ಥರ ಕೂಡಿಸ್ಬೇಕ ನಾನು? ಪ್ರತೀಕ ಟೈಮ್ ಆಗುತ್ತಲ್ವಾ? ಸೊ ಏನು ಮಾಡ್ಬೋದು, ನಾನು ಒಂದಕ್ಕೆ ಎಷ್ಟಾಗುತ್ತೆ ಅಂತ ಬರ್ಕೊಂಬಿಡ್ತೀನಿ. ಅಂಥವೆಷ್ಟಿದ್ದಾವೆ? 46. ನಾನೇನು ಮಾಡ್ತೀನಿ? 46ರಿಂದ ಗುಣಿಸ್ಬಿಡ್ತೀನಿ. ಕ್ಲಿಯರ್ ಇದೆಯಾ? ಈ ಲೆಕ್ಕ ಮಾಡ್ಬೋದಾ? ಮದುವೆ ಮನೆಗೆ ಹೋಗೋಣ ಬರ್ರಿ, 6 ಜೊತೆ ಮಾತಾಡ್ಸೋಣ. 6 ನಾಲ್ಕಲೆ 24, ದಶಕ 2, 6 5 30, 30 + 2 32ಕ್ಕೆ 2, ದಶಕ 3, 6 2 12, 12 + 3 15, 15ಕ್ಕೆ 5, ದಶಕ 1, 6 1 6, 6 + 1 7. ಕರೆಕ್ಟ್ ಇದೆ ಮಕ್ಕಳೇ? ಕರೆಕ್ಟ್ ಇದೆಯಾ ಸ್ನೇಹ? ಓಕೆ, ಗುಡ್. 6ರಿಂದ ನಾವು ಮಾಡಿದ್ದಾಯಿತು. ಒಂದು ನಿಮಿಷ. ನೆಕ್ಸ್ಟ್ ನಾವೇನು ಯಾರಿಂದ ಮಾತಾಡಿಸ್ಬೇಕು? 4ರಿಂದ ಮಾತಾಡಿಸೋ ಮುನ್ನ ಒಂದು ಅಂಕೆ ಬಿಟ್ಟು ನಾನೇನು ಮಾಡಬೇಕು? ಇಲ್ಲಿ ಪ್ಲಸ್ ಅಂತ ಹಾಕಬೇಕು. ಕರೆಕ್ಟಾ? ಯಾರು ಸ್ವಲ್ಪ ಸದ್ದು ಮಾಡ್ತಿದ್ದೀರಿ? ಸದ್ದು ಮಾಡಬೇಡಿ ಮಕ್ಕಳೇ. 4 4 16, ದಶಕ 1, 4 5 21, 21ಕ್ಕೆ 1, ದಶಕ 2, 4 2 8 + 2 10ಕ್ಕೆ 0, ದಶಕ 1, 4 1 4 + 1 5. ಇದನ್ನೇನು ಮಾಡಬೇಕು? ಮತ್ತೊಮ್ಮೆ ಕೂಡಿಸ್ಬೇಕಾ? 4ಕ್ಕೆ 4, 2 + 6 8ಕ್ಕೆ 8, 5 + 1 6, 7 + 0 7, 5ಕ್ಕೆ 5. 57,684. ಅಜಯ್ ಬಂದಿದೆಯಾ? ಗುಡ್. ಗೌತಮ್ ಬಂತಪ್ಪ? ಸಾಗರ್ ಪಾಟೀಲ್, ಸಾಗರ್ ರವಿ ಬಂದಿದೆ? ಓಕೆ. ಮುಂದಿನ ಪ್ರಶ್ನೆ ಚಲೋ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಮನೋಹರನ ತಿಂಗಳ ಆದಾಯ ಅಂದರೆ ತಿಂಗಳ ಸಂಬಳ ಅಂತ. ಮನೋಹರನ ತಿಂಗಳ ಆದಾಯ 15,500 ರೂಪಾಯಿಗಳು. ಒಂದು ತಿಂಗಳಿಗೆ ಎಷ್ಟು ಸಂಬಳ ಇದೆ? 15,500 ರೂಪಾಯಿ ಇದೆ. ಅವನ ವಾರ್ಷಿಕ ಆದಾಯವೆಷ್ಟು? ಒಂದು ತಿಂಗಳಿಗೆ ಎಷ್ಟಿದೆ ಸಂಬಳ? 15,500 ರೂಪಾಯಿ ಇದೆ. ಇದೆಷ್ಟು ಒಂದು ತಿಂಗಳಿಗೆ? ಒಂದು ವರ್ಷಕ್ಕೆ ಎಷ್ಟು ಸಂಬಳ ಅಂದರೆ ಏನು ಮಾಡ್ಬೇಕು ನಾನು? ಇಂಟು ಹಾಕಿ 365 ದಿವಸ ಏನು ಮಾಡಬೇಕು?
ತಪ್ಪಾಗುತ್ತೆ ಮಕ್ಕಳೇ. ಅಲ್ಲಿ ಒಂದು ದಿನ ಕೊಟ್ಟಿದ್ದಾರಾ ಸಂಬಳನ? ಎಷ್ಟು ಕೊಟ್ಟಿದ್ದಾರೆ? ತಿಂಗಳಿಗೆ. ವರ್ಷಕ್ಕೆ ಎಷ್ಟು ತಿಂಗಳಿರ್ತವೆ? ಒಂದು ವರ್ಷಕ್ಕೆ ಎಷ್ಟು ತಿಂಗಳಿರ್ತವೆ? 12 ತಿಂಗಳಲ್ವಾ? ನಾವೇನು ಮಾಡಬೇಕಿಲ್ಲಿ? 12 ತಿಂಗಳಿಂದ ಗುಣಿಸ್ಬೇಕು ತಾನೇ? ತಿಂಗಳು ಸಂಬಳ ತಾನೇ? ಅದರ ಎಷ್ಟು ಸರಿ ಸಿಗುತ್ತೆ ಅವನಿಗೆ ಸಂಬಳ ವರ್ಷಕ್ಕೆ? 12 ಸರಿ ತಾನೇ ಸಿಗೋದು. 365 ಸರಿ ಸಿಗುತ್ತಾ ಸಂಬಳ? ತಿಂಗಳು ಸಂಬಳ 365 ಸರಿ ಸಿಗುತ್ತಾ? 365ರಿಂದ ಗುಣಿಸ್ಬೇಕು ಅಂತ ಹೇಳಿದ್ರಲ್ಲ, 365 ಸರಿ ಸಂಬಳ ಕೊಡ್ತಾರಾ? ಅಂದರೆ ದಿನ ಸಂಬಳ ಕೊಡ್ತಾರೆ ಅವರಿಗೆ? ಅಲ್ಲಿ ಹೇಳಿರೋದು ತಿಂಗಳಿಗೆ ಒಂದು ಸರಿ ಸಂಬಳ ಕೊಡ್ತಾರೆ. ತಿಂಗಳಿಗೆ ಒಂದು ಸರಿ ಸಂಬಳ ಕೊಡ್ತಾರೆ. ವರ್ಷಕ್ಕೆ ಎಷ್ಟು ತಿಂಗಳಿದ್ದಾವೆ? 12 ತಿಂಗಳಿದೆ. 12 ಸರಿ ಸಂಬಳ ಸಿಗುತ್ತೆ. ಏನು ಗುಣಿಸ್ಬೇಕು ನಾನು? 12ರಿಂದ ಗುಣಿಸ್ಬೇಕು. 12 ಮಗ್ಗಿ ಬರುತ್ತೆ. 12 0 0, 12 0 0, 12 5 60ಕ್ಕೆ 0 ದಶಕ 6, 12 5 60ಕ್ಕೆ 6 ಸೇರಿಸಿದ್ರೆ 66 ಕಾರ ದಶಕ, ಮತ್ತೊಮ್ಮೆ 6, 12 12 + 6. ಥ್ಯಾಂಕ್ ಯು. ಒಟ್ಟು ವರ್ಷಕ್ಕೆ ಎಷ್ಟು ಬರುತ್ತಪ್ಪ ಸಂಬಳ? 1,86,000 ರೂಪಾಯಿ. ಸೊ ಮನೋಹರನ ಸಂಬಳ ಎಷ್ಟು? 1,86,000 ರೂಪಾಯಿ ಒಂದು ವರ್ಷದ್ದು ವಾರ್ಷಿಕ ಆದಾಯ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಎಲ್ಲಪ್ಪ ಅರ್ಥ ಆಯ್ತಾ ಹೆಂಗೆ ಮಾಡೋದು ಅಂತ? ತಿಂಗಳಿಗೆ ಕೊಟ್ಟಿದ್ದಾರೆ. ವರ್ಷಕ್ಕೆ ಎಷ್ಟು ತಿಂಗಳದಾವೆ? 12 ತಿಂಗಳದಾವೆ. ಗೊತ್ತದಾವಿಲ್ಲ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್. 12 ಬರ್ರದಾವೆ. ಎಸ್, 12 ಬರಲಿಲ್ಲಪ್ಪ, 12 ತಿಂಗಳಿದಾವೆ. ರೈಟ್. ಕೋಳಿ ಬಂತ? ಅಲ್ಲಿ ಬಂತು. ಒಂದು ಕೋಳಿ 4 ಮೊಟ್ಟೆ ಇಡುತ್ತದೆ. ಒಂದು ಕೋಳಿ 4 ಮೊಟ್ಟೆ ಇಡುತ್ತದೆ. ಹಾಗಾದರೆ 4,528 ಕೋಳಿಗಳು ಎಷ್ಟು ಮೊಟ್ಟೆಗಳನ್ನು ಇಡುತ್ತವೆ? ಒಂದು ಕೋಳಿ ಫಾರಮ್ ಇದೆ. ಸಪೋಸ್ ನಮ್ಮ ಚಂದಂದು ಒಂದು ದೊಡ್ಡ ಕೋಳಿ ಫಾರಮ್ ಇದೆ. ಕೋಳಿ ಸಾಕ್ಬಿಟ್ಟದನ್ನು ಚಂದನ್. ಎಷ್ಟು ಕೋಳಿ ಸಾಕಿದ್ದಾನೆ? 4,528 ಕೋಳಿಗಳನ್ನು ಸಾಕಿದ್ದಾನೆ. ಪ್ರತಿ ಕೋಳಿ 4 ಮೊಟ್ಟೆ ಇಡ್ತಾ ಹೋಗುತ್ತೆ. ಒಟ್ಟು ಎಷ್ಟು ಮೊಟ್ಟೆ ಆಗುತ್ತೆ ಅಂದರೆ ಎಣಿಸ್ಕೊಂತ ಕೂರಕ್ಕಾಗುತ್ತಾ? ಏನು ಮಾಡಬೇಕು? ಪುನರಾವರ್ತಿತ ಸಂಕಲನ ಬಂತಂದರೆ ನಾವೇನು ಮಾಡ್ತೀವಿ? ಗುಣಿಸ್ತೀವಿ. ಮತ್ತೆ ಕೂಡಿಸ್ಬೇಕಾ? 4ನ ಮತ್ತೆ ಕೂಡಿಸ್ಬೇಕಲ್ವಾ? ಮತ್ತೆ ಕೂಡಿಸೋ ಬದಲು ಏನು ಮಾಡ್ಬೋದು ನಾವು? 4ರಿಂದ ಗುಣಿಸ್ಬಿಟ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ. 4,528 ಕೋಳಿಗಳು ಎಷ್ಟು ಮೊಟ್ಟೆಗಳು ಇಟ್ಟವು, ಅಷ್ಟು ಮೊಟ್ಟೆಗಳನ್ನು ಚಂದನ್ ಏನು ಮಾಡ್ದ ಎಲ್ಲ ಗೊತ್ತಾಗುತ್ತೆ. 4 8 32ಕ್ಕೆ 2 ದಶಕ 3, 4 2 8 3 11ಕ್ಕೆ 1 ದಶಕ 1, 4 5 20 + 1 21ಕ್ಕೆ 1 ದಶಕ 2, 4 4 16 2 18. ಚಡಾ, ಕರೆಕ್ಟ್ ಇದೆಯಾ? ಗುಡ್, ಕರೆಕ್ಟ್ ಇದೆ. ಗುಣಿಸ್ತೀರಾ ಸರಿ. ಆದರೆ ಈ ಲೆಕ್ಕ ಗುಣಾಕಾರಕ್ಕೆ ಸಂಬಂಧಪಟ್ಟದ್ದು ಅನ್ನೋದು ಗೊತ್ತಾಗಬೇಕು ನಿಮಗೆ. ಈ ಲೆಕ್ಕ ಗುಣಿಸ್ತೀರಾ ನನಗೆ ಗೊತ್ತು. ಇದು ಕತೆ ಕೆಲಸ. ಗುಣಿಸೋದು, ಕೂಡೋದು, ಕಳೆಯೋದೆಲ್ಲ ಕತೆ ಕೆಲಸ. ಬುದ್ಧಿ ಕೆಲಸ ಇಷ್ಟಕ್ಕಿಷ್ಟನ್ನು ಗುಣಿಸ್ಬೇಕಂತ ಬರ್ಕೊಳ್ಳೋದಿದೆಯಲ್ಲ, ಅದು ಬುದ್ಧಿ ಕೆಲಸ. ಬುದ್ಧಿ ಕೆಲಸ ಕರೆಕ್ಟ್ ಆಗಬೇಕು. ಸರಿನಾ? ಇದು ಗುಣಾಕಾರದ ಲೆಕ್ಕ ಅನ್ನೋದು ಗೊತ್ತಾಗ್ಬಿಡ್ಬೇಕು ನಿಮಗೆ ಓದಿದ ತಕ್ಷಣ. ಅದು ಭಾಳ ಮುಖ್ಯ. ಮುಂದಿನ ಪ್ರಶ್ನೆ ಇದೇ ರೀತಿ ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಒಂದು ಟಿ ವಿಯ ಬೆಲೆ 16,400 ರೂಪಾಯಿಗಳು. ಒಂದು ಟಿ ವಿಯ ಬೆಲೆ 16,400 ರೂಪಾಯಿ. ಒಂದು ಟಿ ವಿಗೆ ಎಷ್ಟಿದೆ ಅಂತ ರೇಟು? ಅಂತಹ 26 ಟಿ ವಿಗಳ ಒಟ್ಟು ಬೆಲೆ ಎಷ್ಟು? ಒಂದು ಟಿ ವಿಗೆ ಎಷ್ಟಿದೆ ರೇಟು? 16,400 ರೂಪಾಯಿ ಇದೆ. ಕರೆಕ್ಟ್ರಾ? ಒಂದು ಟಿ ವಿಗೆ ಎಷ್ಟು ರೇಟ್ ಇದೆ? ಇಂಥವು ಎಷ್ಟು ಟಿ ವಿ ತಗೊತಿದ್ದೀವಿ? 26 ಟಿ ವಿ ತಗೊತಿದ್ದೀವಿ. ಏನು ಮಾಡ್ಬೇಕು ನಾವು? ಯಾವುದರಿಂದ? 26 ಟಿ ವಿ 26 ಸರಿ ಕೊಡ್ಬೇಕು ತಾನೇ ಇದು ದುಡ್ಡು ನಾನು. ಒಂದು ಟಿ ವಿಗೆ 16,400 ರೂಪಾಯಿ, 2ನೇ ಟಿ ವಿಗೂ 16,400 ರೂಪಾಯಿ, 3ನೇ ಟಿ ವಿಗೂ 16,400 ರೂಪಾಯಿ, 4ನೇ ಟಿ ವಿಗೂ 16,400 ರೂಪಾಯಿ, 5ನೇ ಟಿ ವಿಗೂ 16,400 ರೂಪಾಯಿ, 6ನೇ ಟಿ ವಿಗೂ 16,400 ರೂಪಾಯಿ, 7ನೇ ಟಿ ವಿ, ಆ ಥರ 26 ಸರಿನೂ ನಾನು 16,400 ರೂಪಾಯಿ, 16,400 ರೂಪಾಯಿ, 16,400 ರೂಪಾಯಿ, 16,400 ರೂಪಾಯಿ, 16,400 ರೂಪಾಯಿ, 16,400 ರೂಪಾಯಿ ಕೊಡಬೇಕಲ್ವಾ? ಇಲ್ವಾ? ಕೊಡಬೇಕು. ಬಟ್ ಅದನ್ನು ಎಣ್ಸೋಕ್ಕೆ ಹೆಂಗೆ ಮಾಡ್ಬೋದು ನಾವು? ಒಟ್ಟು ಎಷ್ಟಾಗುತ್ತಂತ ನಾವು ಸೀದಾ 26 ಗುಣಿಸ್ಬಿಟ್ರೆ ಅದನ್ನು 26 ಸರಿ ಕೂಡದಂತೆ. ನಾವು ಅದನ್ನು 26ರಿಂದ ಗುಣಿಸ್ಬಿಟ್ರೆ ಅದನ್ನು 26 ಸರಿ ಕೂಡಿಸ್ದಂತೆ. ಹೌದು ತಾನೇ? ಪುನರಾವರ್ತಿತ ಸಂಕಲನವೇ ಗುಣಾಕಾರ. ನೆನಪಿರಲಿ. ಓಕೆ, ರೈಟ್. ಇಲ್ಲಿ ನೋಡಿ ಏನಾಗ್ತದೆ. 26 ಮಗ್ಗಿ ಬಂದವ್ರು ನನಗೆ ಗೊತ್ತು 26 ಮಗ್ಗಿಲೇ ಹೊಡೆದು ಬಿಡ್ತೀರಿ ನೀವು. ಹೌದಾ? ಕೆಲವ್ರಿಗೆ 26 ಮಗ್ಗಿ ನೀವು ಕಲ್ತಿಲ್ಲ.
ಸೊ ಆನ್ಲೈನಲ್ಲೂ ಸಹ ನಮ್ಮನ್ನು ಯಾರು ನೋಡ್ತಿದ್ದೀರಿ ಮಕ್ಕಳು, ನೀವು ಕಲಿತಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು. ಮಗ್ಗಿಗಳನ್ನು ಶೀಘ್ರದಲ್ಲಿ 30ರವರೆಗೂ ಕಲ್ತ್ಬಿಡ್ರಿ. ಅಕಸ್ಮಾತ್ ಕಲ್ತಿದ್ದೀರಾ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ನಿಮಗೆ ಒಳ್ಳೆಯದು, ಅದು ಎಲ್ಲರಿಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಕ್ಲಾಸ್ ಹೇಳ್ಕೊಟ್ಟಿದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಅಕಸ್ಮಾತ್ ಕಲ್ತಿಲ್ಲ ಅಂದರೆ ನಿಮಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ನನಗೆ ಯಾಕೆ ಒಳ್ಳೇದಿಲ್ಲ ಅಂದರೆ ಬೇಜಾರಾಗುತ್ತೆ, ನನ್ನ ಮಕ್ಕಳು ಕಲೀಲಿಲ್ಲಲ್ಲ ಅಂತ. ಆ ರೀತಿ ಮಾಡಬೇಡಿ, ಕಲೀರಿ, ಎಲ್ಲರೂ ಖುಷಿಯಾಗಿರೋಣ, ರೈಟ್? ಸೊ ಬಾಯಲ್ಲಿ ಪೆನ್ ಇಡಬಾರ್ದು ಶ್ರೇಯ. ಓಕೆ, ಸೊ 26 ಮಗ್ಗಿ ಬೇಡ ಸದ್ಯಕ್ಕೆ, 6 ಮತ್ತು 2 ಮಗ್ಗಿಲ್ಲ ಮಾಡೋಣ. ಮತ್ತೆ ಮದುವೆ ಮನೆಗೆ ಹೋಗೋಣ. ಫಸ್ಟ್ ಯಾರಿದ್ದಾರೆ? ಅಲ್ಲೊಬ್ರು 6 ಇದ್ದಾರೆ, ರೈಟ್? 6 0 ಬಗ್ಗೆ ಚಿಂತೆ ಬೇಡ, 0 ಬಗ್ಗೆ ಚಿಂತೆ ಬೇಡ, 0 ಕೊನೆಗಿರೋ 0 ಬಗ್ಗೆ ಚಿಂತೆ ಬೇಡ, ರೈಟ್? ಸೊ 6 4 24 ದಶಕ 2, 6 6 36, 36 ಪ್ಲಸ್ 2 38 8 ದಶಕ 3 3 3 6 1 6 ಪ್ಲಸ್ 3 9 ಖತಮ್. ಈಗ 2 ಮಗ್ಗಿ ಹೋಗೋಣ, ಪ್ಲಸ್ ಹಾಕೋಣ. ಒಂದರಿಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ನಾವು? ಒಂದು ಪ್ಲಸ್ ಹಾಕಿ ಮುಂದೆ ಬರಿಬೇಕು. 2 4 8, 2 6 12 2 ದಶಕ 1, 2 1 2 1 3. ಸೊ ಉತ್ತರ 8 8 16 6 ದಶಕ 1, 9 1 10 2 12 2 ದಶಕ 1 4 2 0 ಇದು ಮಕ್ಕಳು. ಇಲ್ಲಿ 2 0 ಹಾಕ್ಬಿಡೋಣ. ಚಟಾ ಕರೆಕ್ಟ್ ಇದೆಯಾ? ಓಕೆ, ಬಂತಪ್ಪ. 0ನ ಹಾಕಬೇಕು ಕೊನೆಗೆ ಮಕ್ಕಳೇ, ಕೊನೆಗಿರೋ 0ನ ಕೊನೆಗೆ ಹಾಕ್ಬೇಕು ನಾವು, ಅದನ್ನು ಮರಿಬಾರ್ದು. ಕಿವಿ ಆರಾಮಾಯ್ತಮ್ಮ? ನೋವಿದೆಯೇನು? ತೆಗೆದ್ರೆ ನೋವಾಗುತ್ತಾ? ತೆಗೆದಾಗ ಹಾಕಿದಾಗ ನೋವಾಗುತ್ತೆ. ಸರಿ, ನೋಡೋಣ ಆಮೇಲೆ ಕ್ಲಾಸ್ ಮುಗಿಲಿ, ಆಯಿತಾ? ಡನ್. ಮುಂದಿನ ಪ್ರಶ್ನೆ. ಚಲ, ನವೀನನು ಸಮರ್ಥ, ನಿದ್ದೆ ಮಾಡಬೇಡ. ಗುಡ್ ಮಾರ್ನಿಂಗ್. ಓಕೆ, ಗುಡ್ ಈವ್ನಿಂಗ್, ಆಮೇಲೆ ಗುಡ್ ನೈಟ್. ಹಾಂ, ನವೀನನು 26 ಪೆನ್ನುಗಳನ್ನು ಖರೀದಿಸಿದನು. ಸಮರ್ಥ, ನವೀನನು 26 ಪೆನ್ನುಗಳನ್ನು ಖರೀದಿಸಿದನು. ಪ್ರತಿ ಪೆನ್ಗೆ 15 ರೂಪಾಯಿ ಆದರೆ ಅವನು ಅಂಗಡಿಯವರಿಗೆ ಪಾವತಿಸಬೇಕಾದ ಮೊತ್ತವೆಷ್ಟು? ನವೀನ ಪೆನ್ ತಗೊತಾ ಇದ್ದಾನೆ. ಎಷ್ಟು ಪೆನ್ ತಗೊತಾ ಇದ್ದಾನೆ? 26 ಪೆನ್ ತಗೊತಾ ಇದ್ದಾನೆ. ಒಂದೊಂದು ಪೆನ್ನಿಗೆ ಎಷ್ಟು ರೂಪಾಯಿ ರೇಟ್ ಇದೆ? ಹಾಗಾದರೆ ಅಂಗಡಿಯವರಿಗೆ ಎಷ್ಟು ಕೊಡಬೇಕು? ಹೇಗೆ? 15 ರೂಪಾಯಿ ತಾನೆ? 26 ಸರಿ 15 ರೂಪಾಯಿ ಕೊಡೋ ಬದಲು ಏನು ಮಾಡ್ಬೋದು? 15 ಗುಣಿಸ್ಬಿಡ್ಬೋದು ನಾವು. ಅವಾಗ ರೇಟ್ ಸಿಕ್ಬಿಡುತ್ತಾ? 15 ಪೆನ್ನಿಗೆ ಎಷ್ಟಾಯಿತು ಅಂತ? 15 ಪೆನ್ನಿಗೆ ಎಷ್ಟಾಯಿತು ಅಂತ ರೇಟ್ ಸಿಗುತ್ತಾ ಇಲ್ವಾ? ನೋಡಿರಿ, 15 ಮಗ್ಗಿ ಬರುತ್ತಿಲ್ಲಪ್ಪ. 15 6 90ಕ್ಕೆ 0 ದಶಕ 15 2 30 ಪ್ಲಸ್ 9 390 ರೂಪಾಯಿ ಕೊಡಬೇಕಾ? ಅಂಗಡಿಯವರಿಗೆ ಎಷ್ಟು ಕೊಡ್ಬೇಕು ನಾವೀನ? 390 ರೂಪಾಯಿ ಕೊಡಬೇಕಾ? ರೈಟ್, ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಪಂಡಿತರಾಧ್ಯ? ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಹರೀಶ್ ತನ್ನ 5 ಜನ ಗೆಳೆಯರೊಂದಿಗೆ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಹೋಗುತ್ತಾನೆ. ಹರೀಶ್ ತನ್ನ 5 ಜನ ಗೆಳೆಯರೊಂದಿಗೆ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಹೋಗುತ್ತಾನೆ. ಪ್ರತಿಯೊಬ್ಬರಿಗೆ ಟಿಕೆಟ್ ಶುಲ್ಕ 167 ರೂಪಾಯಿಗಳಾಗಿರುತ್ತವೆ. ಪ್ರತಿಯೊಬ್ಬರಿಗೂ ಎಷ್ಟಿದೆ ಟಿಕೆಟ್ ರೇಟು? 167 ರೂಪಾಯಿ. ಎಷ್ಟು ಮಂದಿ ಹೋಗ್ತಿದ್ದಾರೆ? 5 ಮಂದಿ ಹೋಗ್ತಿದ್ದಾರೆ. ಅವರು 5 ಜನ ಇದಕ್ಕೆ ಹೋಗ್ತಿದ್ದಾರೆ, ಸಿನಿಮಾ ಮಂದಿರಕ್ಕೆ, ಚಿತ್ರಮಂದಿರಕ್ಕೆ. ಹರೀಶ್ ಭಾಳ ದಯಾಳು. ಏನು ಮಾಡ್ತಾನೆ ನೋಡ್ರಿ, ದಯಾಳು. ಹರೀಶ್ ಎಲ್ಲರ ಪರವಾಗಿ ಟಿಕೆಟ್ಗಳನ್ನು ಖರೀದಿ ಮಾಡಿದನು. ಹಾಗಾದರೆ ಹರೀಶ್ ಪಾವತಿಸಿದ ಒಟ್ಟು ಹಣವೆಷ್ಟು? ಎಷ್ಟು ಮಂದಿ? ಒಬ್ಬರಿಗೆ ಎಷ್ಟು? ಒಬ್ರಿಗೆ ಫೀಸ್ ಎಷ್ಟಿದೆ? 100. ಓಕೆ, 167 ರೂಪಾಯಿ ಒಬ್ಬರಿಗೆ. ಅಂಥದ್ದು ಎಷ್ಟು ಮಂದಿಗೆ ಹರೀಶ್ ಕಟ್ತದಂತ ದುಡ್ಡು? 5 ಮಂದಿಗೆ ಕಟ್ತಾ ಇದ್ದಾನ? ಎಸ್ ಅವ್ರನೋ? 5 ಜನಕ್ಕೆ ಅಂದರೆ ಏನು ಮಾಡ್ಬೇಕು ನಾನು? 5ರಿಂದ ಗುಣಿಸ್ಬೇಕಾ? 5 ಮಂದಿಗೆ ಎಷ್ಟಾಗುತ್ತೆ ಟಿಕೆಟ್ ಫೀಸ್ ಎಲ್ಲ ಸಿಗುತ್ತಾ ನನಗೆ? ಒಬ್ಬರಿಗೆ 167 ರೂಪಾಯಿ ಸಿಂಚನ. 5 ಮಂದಿಗೆ ಎಷ್ಟಾಗುತ್ತೆ? 5 ಮಂದಿಗೆ ಎಷ್ಟಾಗುತ್ತೆ ಅಂದರೆ ಏನು ಮಾಡ್ಬೇಕು ನಾವು? 5ರಿಂದ ಗುಣಿಸ್ಬೇಕು. ಎಸ್, 5ರಿಂದ ಗುಣಿಸ್ಬಿಟ್ರೆ 5 ಮಂದಿಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಇದು ಒಬ್ರದ್ದು ಅಲ್ಲಪ್ಪ, ಇದು ಒಬ್ರದ್ದು. 5 ಮಂದಿಗೆ ಎಷ್ಟಾಗುತ್ತೆ ಅಂದರೆ ಏನು ಮಾಡ್ಬೇಕು? 5ರಿಂದ 5 ಸರಿ ಸಿಕ್ಬಿಡುತ್ತೆ ನಮಗೆ ಅವಾಗ. ಸೊ ಏನಾಗುತ್ತೆ? 167 5 ನನಗೂ ಗೊತ್ತಿಲ್ಲ ಮೇಡಮ್ ಬರ್ರಿ. 5 7 35 5 ದಶಕ 3 5 6 30 33 ದಶಕ 3 5 1 5 3 8. ಕರೆಕ್ಟ್ ಇದೆಯಾ ಮಕ್ಕಳೇ?
ಹರೀಶನ ಹತ್ರ ಭಾಳ ರೊಕ್ಕ ಅದಾವೆ. ಹಾಂ, ಯಾರಾದ್ರೂ ಹರೀಶ್ ಅಂತ ಅದಿರ ಇಲ್ಲಿ? ಹರೀಶ್ ಇಲ್ಲ, ಅಲ್ಲಿ ನಮ್ಮಲ್ಲಿ ಹಾಲೇಶ್ ಅದನ. ಸಾವುಕಾರ ಹಾಲೇಶ್ ಎಲ್ಲದೀಪ? ಎನಿವೇಸ್, ಸೊ ಈ ಪ್ರಶ್ನೆ ನೋಡೋಣ. ಹಾಲೇಶ್, ಗಿರಿಜಾ ತನ್ನ ಹುಟ್ಟುಹಬ್ಬಕ್ಕಾಗಿ 40 ಚಾಕ್ಲೇಟ್ಗಳನ್ನು ಅಂಗಡಿಯಲ್ಲಿ ಖರೀದಿಸುತ್ತಾಳೆ. ನೀವೆಲ್ಲ ಮಾಡ್ತೀರಲ್ವಾ? ಬರ್ತ್ಡೇ ಬಂದ ತಕ್ಷಣ ಚಾಕ್ಲೇಟ್ಗಳನ್ನು ತಂದು ಎಲ್ಲರಿಗೂ ಹಂಚಿಬಿಟ್ಟು, ಫ್ರೆಂಡ್ಸಿಗೆಲ್ಲ ಹಂಚಿಬಿಟ್ಟು, ಟೀಚರ್ಸಿಗೆ ಮಾತ್ರ ದೊಡ್ಡ ಚಾಕ್ಲೇಟ್ ಇಟ್ಕೊಂಡು, ಟೀಚರ್ಸಿಗೆ ಸ್ಪೆಷಲ್ಲಾಗಿ ದೊಡ್ಡ ಚಾಕ್ಲೇಟ್ ಕೊಟ್ಟು, ನನ್ನ ಬರ್ತಡೇ ಇದೆ ಸರ್, ನನ್ನ ಬರ್ತಡೇ ಇದೆ ಮೇಡಮ್ ಅಂತ ಹೇಳ್ತಾ, ಹ್ಯಾಪಿ ಬರ್ತ್ಡೇ ಸಾಂಗ್ ಆಗಿ, ಸ್ಪೆಷಲ್ ಡೇ, ಅವತ್ತೊಂದಿನ ಕಲರ್ ಡ್ರೆಸ್ಸು, ಯೂನಿಫಾರ್ಮ್ ಇಲ್ಲ, ರೈಟ್? ಎನಿವೇಸ್, ಇಲ್ಲಿ ಯಾರ್ದಿದೆ ಹುಟ್ಟುಹಬ್ಬ? ಗಿರಿಜಾ ತನ್ನ ಹುಟ್ಟುಹಬ್ಬಕ್ಕಾಗಿ ನಿಮ್ಮಂಗೆ 40 ಚಾಕ್ಲೇಟ್ಗಳನ್ನು ಅಂಗಡಿಯಲ್ಲಿ ಖರೀದಿಸುತ್ತಾಳೆ. ಆಯಿತಾ? ಪ್ರತಿ ಚಾಕ್ಲೇಟ್ನ ಬೆಲೆ 2 ರೂಪಾಯಿಗಳಾದರೆ ಅವಳು ಅಂಗಡಿಯವರಿಗೆ ಪಾವತಿಸಬೇಕಾದ ಒಟ್ಟು ಹಣವೆಷ್ಟು? ಬಾಯಲ್ಲಿ ಹೇಳ್ಬೋದಾ? 1ಕ್ಕೆ 2 ರೂಪಾಯಿ, 40ಕ್ಕೆ 80 ರೂಪಾಯಿ. ಈಸಿಯಾಗಿ ಹೇಳ್ಬೋದು. ಈ ರೀತಿ ಪ್ರಶ್ನೆಗಳು ಅನುಪಾತ ಸಮಾನುಪಾತ ಎಂಬ ಪಾಠದಲ್ಲೂ ಬರ್ತವೆ. ಆದರೆ ಮಾಡಿಬಿಡೋಣ ಒಂದ್ಸರಿ. 1ಕ್ಕೆ ಎಷ್ಟು ಚಾಕ್ಲೇಟ್ ತಂತಿದ್ದಾಳೆ? 40 ಚಾಕ್ಲೇಟು. 1ಕ್ಕೆ ಎಷ್ಟು ರೂಪಾಯಿ? 2 ರೂಪಾಯಿ. ಹೌದಾ? ಗುಣಿಸಿದ್ರೆ ಏನು ಬರುತ್ತೆ? 2 4 8, 2 0 80 ರೂಪಾಯಿ ಬರುತ್ತೆ. ಸೊ ಗಿರಿಜಾ ಅಂಗಡಿಯವರಿಗೆ ಪಾವತಿಸಬೇಕಾದ ಏನು? ಹಾಂ, ಕರೆಕ್ಟ್ ಇದೆಯಾ? ಗಿರಿಜಾ ಅಂಗಡಿಯವರಿಗೆ ಪಾವತಿಸಬೇಕಾದ ಹಣ ಎಷ್ಟು? 80 ರೂಪಾಯಿ. ಎನಿವೇಸ್, ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯವಾಗ್ತದೆ. ಮುಂದಿನ ಪಾಠದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂಟೆ ಮೇಲೆ ಕೂತ್ಕೊಂಡು ಗುಣಾಕಾರದಲ್ಲಿ ಗೊತ್ತಿರದ ಮೌಲ್ಯ ಕಂಡುಹಿಡಿತೀವಿ. ಆಯಿತಾ? ಒಂಟೆ ಮೇಲೆ ಕೂರೋಕ್ಕಾಗಲ್ಲಪ್ಪ, ಒಂಟೆಗಳು ಮರಳುಗಾಡಿರ್ತವೆ, ಇಲ್ಲಿ ಬರೋಲ್ಲ. ಇಲ್ಲಿ ಅಮ್ಮಮ್ಮ ಅಂದರೆ ಆನೆಗಳು ಬರ್ತವೆ ಈ ಕಡೆಗೆ. ಯಾರ ಮಾವುತ ಆನೆಗಳನ್ನು ನಡೆಸ್ಕೊತ ಬರ್ತಿರ್ತಾರೆ. ಒಂಟೆಗಳ ಮೋಸ್ಟ್ಲಿ ಎಲ್ಲ ಸರ್ಕಸ್ ಶೋ ಆ ಥರ ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಝೂಗೆ ಒಂಟೆ ಇಲ್ಲಿ ಬದುಕೋಕ್ಕಾಗಲ್ಲ ಅಂತಿಲ್ಲ, ಇಲ್ಲಿ ಬಂದರೆ ಖುಷಿಯಾಗಿರ್ತವೆ. ಎನಿವೇಸ್, ನಾನು ಹೇಳಿ ತಪ್ಪು ಮಾಡಿಬಿಟ್ಟೆ ಒಂಟೆ ಬಗ್ಗೆ. ನಾವು ಒಂಟೆ ಮೇಲೆ ಹೋಗೋದು ಬೇಡ, ಕುದುರೆ ಮೇಲೆ ಹೋಗೋಣ, ರೈಟ್? ಬಟ್ ಎಲ್ಲಿ ಹೋದ್ರೂ ನಾವೇನು ಇದನ್ನು ಬಿಡೋಂಗಿಲ್ಲ. ಇದನ್ನು ಬಿಡೋಂಗಿಲ್ಲ. ಗುಣಾಕಾರದಲ್ಲೂ ಸಹ ಗೊತ್ತಿರದ ಮೌಲ್ಯ ಕಂಡುಹಿಡಿಯುವ ಲೆಕ್ಕಗಳಿದ್ದಾವೆ. ಆದರೆ ಭಾಗಾಕಾರ ಮಾಡದಂತೆ ನಾವು ಈ ಪಾಠನ ಮಾಡೋಕ್ಕಾಗಲ್ಲ. ಸಾರಿ ಮಕ್ಕಳೇ, ಈ ಪಾಠ ಮಾಡಬೇಕು ಅಂದರೆ ನಮಗೆ ಭಾಗಾಕಾರ ಮಾಡೋದು ಗೊತ್ತಿರಬೇಕು. ಭಾಗಾಕಾರ ಮಾಡೋದು ಗೊತ್ತಿರುವ ಸಂಖ್ಯೆಗಳ ಜೊತೆಗೂ ನಮಗೆ ಗೊತ್ತಿರಬೇಕು, ನಮಗೆ ಗೊತ್ತಿರೋದ ಸಂಖ್ಯೆಗಳ ಜೊತೆಗೂ ಗೊತ್ತಿರಬೇಕು. ಭಾಗಾಕಾರ ಮಾಡೋಕ್ಕೆ ಬಂತಪ್ಪ ಅಂದರೆ ಈ ಪಾಠನ ಇದು ಗೊತ್ತಿರೋದ ಮೌಲ್ಯ ಎಕ್ಸ್ನ ಬೆಲೆ ಕಂಡುಹಿಡಿಯೋದು. ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಮಾಡಿದ್ದೀವಲ್ವ ನಾವು? ಎಲ್ಲಿ ಮಾಡಿದ್ದೀವಿ? ಕೂಡೋದು ಮತ್ತು ಕಳೆಯೋದ್ರಲ್ಲಿ, ಸಂಕಲನ ಮತ್ತು ವ್ಯವಕಲನ, ಈ 2 ಮೂಲ ಕ್ರಿಯೆಗಳಲ್ಲಿ ಮಾಡಿದ್ದೀವಿ. ಗುಣಾಕಾರ ಭಾಗಾಕಾರದಲ್ಲಿ ಮಾಡಿದ್ದೀವ ಎಕ್ಸ್ನ ಬೆಲೆ ಕಂಡುಹಿಡಿಯೋದು? ಗುಣಾಕಾರದಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯೋಕ್ಕೆ ಬರಬೇಕಂದ್ರೆ ಭಾಗಾಕಾರ ಬರಬೇಕು. ಭಾಗಾಕಾರ ಚೆನ್ನಾಗಿ ಬರ್ಬೇಕಂತ ನಿಮಗಿದೆಯಾ? ಮನಸ್ಸಲ್ಲಿದೆಯಾ ಭಾಗಾಕಾರ ನಾವು ಕರೆಕ್ಟ್ ಮಾಡಬೇಕು, ನಾವು ಚೆನ್ನಾಗಿ ಮಾಡಬೇಕು ಅಂತ? ಸಿಂಚನ, ಭಾಗಾಕಾರ ಮಾಡಬೇಕು ಅಂತ ಆಸೆ ಇದೆ ನಿನಗೆ ಚೆನ್ನಾಗಿ, ತಪ್ಪಿಲ್ದಂಗೆ? ಮತ್ತು ನನ್ನ ಹತ್ರ ಶಾರ್ಟ್ ಕಟ್ಸ್ ಇದಾವೆ ಮಕ್ಕಳೇ, ಟ್ರಿಕ್ಸ್ ಇದಾವೆ. ನೀವು ಹೆಂಗೆ ಕೆಲವು ಈಸಿ ಲೆಕ್ಕಗಳನ್ನು ನೋಡಿದ ತಕ್ಷಣ ಹೇಳ್ತಿರಲ್ಲ, ಅದೇ ಥರ ಭಾಗಾಕಾರದ ಲೆಕ್ಕಗಳನ್ನು ಮಾಡ್ದಂಗೆ ಜಲ್ದಿ ನೋಡಿದ ತಕ್ಷಣ ಹೇಳ್ಬೋದು. ಕೆಲವೊಂದು ಭಾಗಾಕಾರಗಳನ್ನು ಇಷ್ಟುದ್ದ ಮಾಡೋದೇ ಬೇಡ, ಅಲ್ಲಲ್ಲೇ ಕಟ್ತಾ ಹೊಡೆದು ಹೇಳ್ಬೋದು. ಆ ರೀತಿಯೂ ಲೆಕ್ಕಗಳಿದ್ದಾವೆ. ಆದರೆ ಅದಕ್ಕೆ ಮೂಲಭೂತವಾಗಿ ನಿಮಗೇನು ಬರಬೇಕಂದ್ರೆ ಏನು ಬರಬೇಕು? ಎಲ್ಲಿವರೆಗೂ ಬರಬೇಕು? ಬರುತ್ತಾ? ಗುಡ್. ಬರುತ್ತೆ ಅಂದರೆ ಭಾಳ ಒಳ್ಳೆಯದು. ಕಲ್ತ್ಬಿಟ್ರೆ ಭಾಳ ಒಳ್ಳೆಯದು, ನಿಮಗೆ ಒಳ್ಳೆಯದು. ಮಗ್ಗಿನ ಎಷ್ಟು ಚೆನ್ನಾಗಿ ಕಲಿತೀರೋ ಲೆಕ್ಕಗಳು ಅಷ್ಟೇ ಸುಲಭವಾಗಿ ಮಂಜುಗಡ್ಡೆ ಕರಗ್ದಂಗೆ ಕರಗೋಗ್ಬಿಡ್ತಾವೆ. ಮಂಜುಗಡ್ಡೆ ನೋಡಿದರೆ ಐಸ್ ಮೊದಲು ದೊಡ್ಡದಿರುತ್ತೆ, ಕರಗೋದ್ಮೇಲೆ ಮಾಯ ಆಗ್ಬಿಡುತ್ತದು, ಹರಿದೋಗ್ಬಿಡುತ್ತದು, ಎಲ್ಲೂ ಇರೋದಿಲ್ಲ. ಕರೆಕ್ಟಾ? ಸೊ ಲೆಕ್ಕಗಳನ್ನು ಸಹ ಅದೇ ರೀತಿ ನಾವು ಕರಗಿಸ್ಬಿಡ್ಬೋದು. ಸೊ ಮಗ್ಗಿಗಳನ್ನು ತಪ್ಪದೇ ಮಾಡಿ ಎಲ್ಲರೂ. ಆನ್ಲೈನಲ್ಲೂ ಸಹ ಮಕ್ಕಳೇ, ನೀವು ಯಾರ್ಯಾರು ನೋಡ್ತಿದ್ದೀರಿ ನಮ್ಮನ್ನು, ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಯಾವುದೇ ಮಾಧ್ಯಮದಲ್ಲಿ ನೋಡಿ ನಮ್ಮನ್ನು, ತೊಂದರೆ ಇಲ್ಲ. ಬಟ್ ನಾವು ಹೇಳುವ ಕೆಲವು ಸೂಚನೆಗಳನ್ನು ತಪ್ಪದೇ ದಯಮಾಡಿ ಪಾಲಿಸಿ. ಮಗ್ಗಿಗಳನ್ನು ಕಲಿತು ಬನ್ನಿ, ನೀವು ಮಗ್ಗಿ ಕಲಿತು ಬನ್ನಿ, ನಾನು ನಿಮಗೆ ಲೆಕ್ಕ ಹೇಳ್ಕೊಡ್ತೀನಿ. ಡೀಲ್? ಗಿವ್ ಮೀ ಮಗ್ಗಿ, ಐ ವಿಲ್ ಗಿವ್ ಯು ಲೆಕ್ಕ. ಓಕೆ?
ಯು ಕಮ್ ವಿತ್ ಯುವರ್ ಟೇಬಲ್ಸ್, ಐ ವಿಲ್ ಟೀಚ್ ಯು ಮ್ಯಾಥ್ಸ್. ಡನ್. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಕ್ತಾಯಗೊಳಿಸೋಣ. ನೆನ್ಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.